ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ ಕೊಟ್ಟವ್ರೆ. ನಮ್ಮ ಪಂಚಾಯತ್ ರಾಜ್ ಸಚಿವರು ಪಾಪ ನನಗೆ ಸಲಹೆ ಕೊಟ್ಟಿದ್ದಾರೆ. ಸಲಹೆಯನ್ನು ಕೊಡ್ತಾರೆ, HMT ಅರಣ್ಯ ಭೂಮಿ ಕುಮಾರಸ್ವಾಮಿ ಆರೋಪಕ್ಕೆ ಕಂಡ್ರೆ ತಿರುಗೇಟು, ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ. QSLನ ಮುಗಿಸೋದಕ್ಕೆ ಏನು ಮಾಡಿದ್ದೀರಿ? ನಾನು ಇವರು ಯಾವಾಗ QSL ಕಂಪನಿ ಹಲವಾರು ಜನ ನಿರುದ್ಯೋಗಿಗಳು, ಸಾವಿರಾರು ನಿರುದ್ಯೋಗಿಗಳು ಬೀದಿಗೆ ಬರ್ತಾರಲ್ಲ ಅಂತೇಳಿ ನಮ್ಮ NMDC ಸಂಸ್ಥೆಯಿಂದನೇ ಅವ್ರಿಗೆ ಐರನ್ ಕೊಡಿಸಿ ಇಲ್ಲಿವರೆಗೆ ತಳ್ಳಿದ್ದೀನಿ. ಕಾರ್ಖಾನೆ ಇನ್ನೂ ಜೀವ ಕೊಟ್ಟಿದ್ದೀನಿ. ಅದನ್ನು ಒಂದು ಕಡೆ ನಾವು NMDCಗೆ ಮರ್ಜ್ ಮಾಡಿ ಏನಾದರೂ ಮಾಡಿ ಆ ಕಾರ್ಖಾನೆ ಉಳಿಸ್ಬೇಕು, 1970 ಪ್ರಾರಂಭ ಆಗಿರೋದು ಅಂತಕ್ಕಂಥದ್ದಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಪಡ್ತಾಯಿದ್ದೀನಿ. ನೀವು ಸರ್ಕಾರದಲ್ಲಿ ಕೊಟ್ಟಿರೋ ಕೋಆಪ್ರೇಷನ್ ಏನು ನಮಗೆ ಇಲ್ಲಿ ಹೇಳ್ತೀರಿ ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತೇಳಿ. ನಾನು ಭೀಮಣ್ಣ ಎಂತ ಕಂಡ್ರೆ ಈಶ್ವರ ಕಂಡ್ರೆ ಕೇಳಿ ನಾನು ಮಾಡಬೇಕಾ? ಈ ರಾಜ್ಯಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾವ ಥರ ಈ ಒಂದು ರಾಜ್ಯಕ್ಕೆ ನನ್ನ ಇಲಾಖೆಯಿಂದ ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದಕ್ಕೆ ಈಶ್ವರ ಖಂಡ್ರೆಯಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ಪದೇ HMTಯ ಕಾರ್ಖಾನೆಯ ವಿಷಯದಲ್ಲಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 7 ಕೋಟಿ ಕನ್ನಡಿಗರ ಆಸ್ತಿ. ಹೌದಪ್ಪ, ನಂದು ಆಸ್ತಿ ಅಲ್ಲ, ನಿಂದು ಆಸ್ತಿ ಅಲ್ಲ, ಅದು ರಾಜ್ಯದ 7 ಕೋಟಿ ಕನ್ನಡಿಗರ ಆಸ್ತಿನೇ. ಇದು ಕರ್ನಾಟಕದ ಆಸ್ತಿ. ನೀನು ಹೇಳಿದ ಮೇಲೆ ನನಗೇನು ಮನವರಿಕೆ ಆಗಿಲ್ಲ. ಇದು ನಾನು ಕೇಳಲಿಕ್ಕೆ ಬಯಸ್ತೀನಿ ನಮ್ಮ ಮಂತ್ರಿಗಳಿಗೆ. 2006 ನಾನು ಮುಖ್ಯಮಂತ್ರಿ ಆಗಿದ್ದ ಆಕಸ್ಮಿಕ, ಅದಕ್ಕಿಂತ ಮುಂಚೆ 5 ವರ್ಷ ಇತ್ತಲ್ಲ ಸರ್ಕಾರ. ಆ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಿದ್ರು, ಯಾವ ಕಂಪ್ನಿಗಳು ಯಾರ್ಯಾರು ಆ ಸಂದರ್ಭದಲ್ಲಿ ಸುಮಾರು 177 ಎಕರೆನೋ ಏನು ಪದೇ ಹೇಳ್ತಿರಲ್ಲ. HMT ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನಡುತೋಪಿದೆ.